ಬಿಜೆಪಿಯವರಿಗೆ ಮುಸ್ಲಿಂ ಮತ ಬೇಕಾಗೇ ಇಲ್ಲ. ಇನ್ನು ನಾವು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಬಾರದು ಎಂದು ನಿರ್ಣಯಿಸಿದ್ದೇವೆ ಎಂದು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಗಣಿ ಹುಮ್ನಾಬಾದ್ ಹೇಳಿದ್ದಾರೆ. ಇವರು ಬಾಗಲಕೋಟೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಬಿಜೆಪಿ ಸರ್ಕಾರ ಮುಸ್ಲಿಮರನ್ನ 2A ಹೊರಗೆ ಇಟ್ಟಿದ್ದರಿಂದ ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಅದಕ್ಕೆ ಸರಿಯಾದ ಪಾಠ ಕಲಿಸಿದ್ದೇವೆ. ಆದರೆ ಕಾಂಗ್ರೆಸ್ ಸರ್ಕಾರ ಸಹ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದೆ ವಂಚಿಸಿದೆ ಎಂದರು. ಸಂತೋಷ. ಬಿಜೆಪಿಯವರು ಸುಸ್ಪಷ್ಟವಾಗಿ ಹೇಳುತ್ತಾರೆ, ಮುಸ್ಲಿಮರು ಓಟು ಬೇಕಾಗಿಲ್ಲ, ಬೇಡವಾದವರಿಗೆ ಓಟು ಕೊಡಬೇಕಾಗಿಲ್ಲ. ಕಾಂಗ್ರೆಸ್ನವರು ತಿಳಿದುಕೊಂಡಿದ್ದಾರೆ, ಮುಸ್ಲಿಮರಿಗೆ ಬಿಜೆಪಿ ಕೊಟ್ಟರೆ ಗತಿಯನ್ನು ಕಾಂಗ್ರೆಸ್ಗೆ ಹೊರಬೇಕು, ಕಾಂಗ್ರೆಸ್ ಓಟು ಹಾಕಬೇಕು ಅಂತ ಹೇಳಿದ್ದಾರೆ. ಆದರೆ ಉಸ್ಮಾನ್ ಈ ರಾಜ್ಯದಲ್ಲಿರುವಂತಹ ಮುಸ್ಲಿಮರಿಗೆ, ಈ ರಾಜ್ಯದಲ್ಲಿರುವಂತಹ ಚಿಂತಕರಿಗೆ, ಈ ರಾಜ್ಯದಲ್ಲಿರುವಂತಹ ಮೇಧಾವಿಗಳಿಗೆ ಒಂದು ಪ್ರಶ್ನೆಯನ್ನು ಹಾಕುತ್ತಾನೆ. 800 ವರ್ಷಗಳಾದಂತ ಈ ಮುಸ್ಲಿಮರು ಅದಕ್ಕೆ ಪ್ರಭುತ್ವ ಹೊಂದಿದ್ರು. ರಾಜಕೀಯರು ನೀವೇನು ವಿಚಾರ ಮಾಡಿದ್ದೀರಿ? ನೀವೇನು ಮಾಡಬಯಸುತ್ತೀರಿ? ಈ ದೇಶಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಗತಿ ಇಲ್ಲವಾ? ಇದೆ, ಖಂಡಿತವಾಗಿದೆ. ಒಂದು ಹಂದಿ ಗೊಬ್ಬರಕ್ಕೂ ಬೆಲೆ ಇದೆ, ಒಂದು ಕೋಳಿ ಗೊಬ್ಬರಕ್ಕೂ ಬೆಲೆ ಇದೆ, ಆದರೆ ಮುಸ್ಲಿಮರ ಕೊಟ್ಟಿಗೆ ಬೆಲೆ ಇಲ್ಲ. ಉಸ್ಮಾನ್ ಗಣಿ ಕೆರೆ ಹೋಗ್ತಾನೆ, ಬನ್ನಿ ಯುವಕರೇ, ಬನ್ನಿ ಯುವತಿಯರೇ, ಬನ್ನಿ ತಾಯಂದಿರೇ, ಬನ್ನಿ ವಿಚಾರವಂತರೇ, ಬನ್ನಿ ಚಿಂತಕರೇ, ಈ ನಿಮ್ಮ ಸ್ವಭಾವಕ್ಕೆ ಹೋಗ್ತಾ ಇದ್ದಕ್ಕೆ ಚಿಂತನೆ ಮಾಡೋಣ. ನಿಮ್ಮ ಅತ್ಯಮೂಲ್ಯವಾದ ವಯಸ್ಸು, ನಿಮ್ಮ ಅತ್ಯಮೂಲ್ಯವಾದ ಯೌವನ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹಚ್ಚುತ್ತಿದ್ದೀರಿ. ಬೇಡ, ಒಂದು ನಿಮಿಷ ಕೂಡ ನೀವು ಕಾಂಗ್ರೆಸ್ ಪಕ್ಷದ ವಿಚಾರಕ್ಕಾಗಿ ಹಚ್ಚಬಾರದು. ಒಂದು ಪೈಸೆ ಕೂಡ ನಿಮ್ಮ ಸ್ವತ್ತನ್ನು ನೀವು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಚ್ಚಬಾರದು. ಹಚ್ಚೋದಾದ್ರೆ ಅದಕ್ಕಾಗಿ, ಹಚ್ಚೋದಾದ್ರೆ ಯಾವ ಕಾರಣಕ್ಕಾಗಿ, ಏನು ಬಂದಾಗಿದೆ ಬರುವ ಸಾಧನೆ ನಿಮಗೆ ಅಧಿಕಾರ ಇಲ್ಲ. 2 ಸಾಲ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಒಬ್ಬನು MP ಮುಸ್ಲಿಮನಾಗಲಿಲ್ಲ. ಈ ಸಾರಿ ಆಗುತ್ತಾನೆ ಇಲ್ಲ ಬರ್ತಿಲ್ಲ. ಆದರೆ ನಿಮ್ಮ ನೋವನ್ನು ಪಾರ್ಲಿಮೆಂಟ್ ಹೇಳಿಕೊಳ್ಳುವವರು ಯಾರು? ನಿಮ್ಮ ಶರೀರದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತನಾಡುವವರು ಯಾರು? ಈ ಹೋಟೆಲ್ ಪಡೆದು ಹೋಗುವಂತೆ ಕಾಂಗ್ರೆಸ್ಗೆ ಈ ರಾಜ್ಯದಲ್ಲಿ ಉದ್ದು PU ಕಾಲೇಜಿನ ಅವಶ್ಯಕತೆ ಇದೆ. ಪಕ್ಕದ ರಾಜ್ಯವಾಗುವಂಥ ತೆಲಂಗಾಣದಲ್ಲಿ 500ಕ್ಕಿಂತ ಹೆಚ್ಚು ಕಾಲೇಜುಗಳು, ಪಕ್ಕದ ರಾಜ್ಯವಾಗುವಂಥ ಮಹಾರಾಷ್ಟ್ರದಲ್ಲಿ 500ಕ್ಕಿಂತ ಹೆಚ್ಚು ಉರ್ದು ಮೀಡಿಯಂ ಕಾಲೇಜುಗಳು, ಈ ರಾಜ್ಯದಲ್ಲಿ 7 ಒಂದು ಕಾಲೇಜು